ಮೇಡಮ್ ನಿಮ್ಮ ಹೆಸರು? ಸವಿತಾ. ಎಲ್ಲಿಂದ ಬಂದಿದ್ರಿ? ಬಾಗಲಕೋಟೆ. ಹೇಗಿತ್ತು ಮೇಡಮ್ ಇವತ್ತಿನ ವರ್ಕ್ಶಾಪ್? ಇವತ್ತಿನ ಸ್ವಲ್ಪ ಧೈರ್ಯವಂತ ಅವ್ರ ಮಾತು ಕೇಳಿ ಸ್ವಲ್ಪ ನಾವು ಎಲ್ಲ ನೆಗೆಟಿವ್ ಆಗಿ ಎಲ್ಲಾನು ತಗೋತಿದ್ವಿ, ಈಗ ಪಾಸಿಟಿವ್ ಆದ್ವಿ. ಎಲ್ಲಾ ತರದ ನಾವೆಲ್ಲ ರಾಂಗ್ ಆಗಿ ಡಿಸಿಷನ್ ತಗೋತಿದ್ವಿ. ಫಸ್ಟ್ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು ಅನ್ನೋದು ಇವಾಗ ನಮ್ಗೆ ಅರ್ಥ ಆಯ್ತು. ನೆಕ್ಸ್ಟ್ ನಾವು ಇನ್ನೂ ಕಲಿಬೇಕಾದ್ರೆ ಇನ್ನೂ ಜಾಸ್ತಿ ಇದೆ. ಮುಂದಿನ ಕ್ಲಾಸ್ ಅಲ್ಲಿ ಇನ್ನೂ ಜಾಸ್ತಿ ಕಲಿಯುವಂತ ಆಸಕ್ತಿ ಬಂದಿದೆ ಈ ಕ್ಲಾಸಿನಿಂದ. ಓಕೆ, ಸೂಪರ್. ಹಾಗೆ ಇವತ್ತು ಗುರುಗಳು ಈ ಕ್ಲಾಸ್ ನಲ್ಲಿ ತುಂಬಾ ವಿಚಾರಗಳನ್ನ ಹೇಳ್ಕೊಟ್ರು. ಅದರಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿರೋದು ಯಾವ್ದು ಮೇಡಮ್? ಅಂದ್ರೆ ನಾವು ಎಲ್ಲ ರಾಂಗ್ ಆಗಿ ಮೆಂಟಲ್ ಆ ತರ ಡಿಸಿಷನ್ ಬಹಳ ಇನ್ನೊಬ್ರು ಏನೋ ಅನ್ಕೋತಾರೆ. ಮತ್ತೆ ನಾವು ಯಾವ್ದೋ ಒಂದು ಕೆಲಸ ಮಾಡ್ಬೇಕಾದ್ರು ಅದ್ರದ್ದು ಆಗೋ ಗ್ರಾಜುಯೇಟ್ ಮಾಡ್ತಿದ್ವಿ. ಈಗ ಇದು ನೋಡಿದ್ರೆ ಕಡಿಮೆ ಕೆಲಸ ನಾವು ಮಾಡಿದ್ರೆ ಯಾರು ಏನಾರು ಅನ್ಕೋತಾರೆ ಅಂತ. ಬಟ್ ಇವಾಗ ಯಾವ ಕೆಲಸ ಅದು ಇಲ್ಲ, ಬಟ್ ದುಡ್ಡು ಹೆಂಗ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಇನ್ನೊಂದು ಹೇಳ್ಕೊಟ್ರಲ್ಲ, ನಾಚಿಕೆ ಮಾನ ಮರ್ಯಾದೆ ಬಿಡ್ಬೇಕಂತ ಹೇಳ್ತೀನಿ. ಅದೆಲ್ಲ ಬಂದ್ರೆ ಇನ್ನೊಬ್ರಿಗೆ ಭಯ ಪಡಬಾರ್ದು. ನಾವು ದುಡಿಬೇಕಾದ್ರೆ ಭಯ, ಅದಕ್ಕೆ ಹಣ ಬರ್ಬೇಕಾದ್ರೆ ಭಯ ಆಗ್ಬೇಕು. ಏನಾರು ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಭಯ ಬೇಕು. ಬಟ್ ಈ ಒಳ್ಳೆ ಕೆಲಸ ಮಾಡಕ ದುಡ್ಡು ನಾವು ದುಡಿಯಾಕ ಇದಕ್ಕೆ ಬೇಕು, ಭಯ ಅಂತ ಬೇಕಾಗಿಲ್ಲ ಅಂತ ಅನಿಸ್ತದೆ. ಧೈರ್ಯ ಬಂದಿದೆ ಅಂತೀರಾ ಈ ಕ್ಲಾಸ್ ಬಂದ್ಮೇಲೆ? ಸೂಪರ್ ಮೇಡಮ್. ನಿಮಗೆ ಮೇಡಮ್? ನೀವು? ದೀಪಾ ಅಂತ, ನಾನು ಬಾಗಲಕೋಟೆಯಿಂದ ಬಂದಿದ್ದೀನಿ. ಗುರುಗಳು ಹೇಳಿದ್ದ ಎಲ್ಲಾ ವಿಷಯನೂ ನನಗೆ ಬಹಳ ಇದಾಯ್ತು. ಯಾವ ವಿಚಾರ ನಿಮ್ಗೆ ಇಷ್ಟ ಆಯ್ತು ತುಂಬಾ? ನನಗೆ ತಂದೆ ತಾಯಿನ ಗೌರವಿಸೋದು, ಶ್ರದ್ಧೆಯಿಂದ ದುಡಿಯೋದು, ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಪರ್ಮಿಷನ್ ಎಲ್ಲ ನನಗೆ ಇಷ್ಟ. ನೀವು ಗುರುಗಳ ವಿಡಿಯೋ ಎಷ್ಟು ದಿವಸ ನೋಡ್ತಾ ಇದ್ದೀರಾ ಯೂಟ್ಯೂಬ್? ಒಂದು ವರ್ಷದಿಂದ ನೋಡ್ತಾ ಇದ್ದೀರಾ? ಇದೇ ಫಸ್ಟ್ ಟೈಮ್ ನೀವು ಬಂದಿರೋದಾ? ಹಾಗೆ ನೀವು ತುಂಬಾ ದಿವಸ ನೋಡ್ತಾ ಇದ್ದೀರಾ ಅಂತಿದ್ದೀರಾ. ಈ ಗುರುಗಳ ಟೆಕ್ನಿಕ್ ಮತ್ತು ಅಫರ್ಮೇಷನ್ ನೀವು ಫಾಲೋ ಮಾಡಿ ನಿಮಗೆ ಆಗಿರೋ ಯಾವ್ದಾದ್ರು ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ ನಮ್ಮ ಜೊತೆ? ಸಣ್ಣ ಪುಟ್ಟ ಆಗಿದಾವೆ, ದೊಡ್ಡ ಅಫರ್ಮೇಷನ್ ಆಗ್ತಾವೋ ಇಲ್ಲೋ ಅನ್ನೋದೊಂದು ಭಯ. ಹಾಕ್ಬೇಕಲ್ವಾ? ಸಣ್ಣದಾಗಿದೆ ದೊಡ್ಡದಾಗದಿರುತ್ತೆ, ಅದಕ್ಕೆ ಭಯದಿಂದ ನಾವು ಹೊರಗೆ ಬರಕ್ಕೆ ಗುರುಗಳ ಕ್ಲಾಸಿಗೆ. ಹೌದಾ? ಇವತ್ತಿನ ಈ ವರ್ಕ್ಶಾಪ್ ನಿಮ್ಮಲ್ಲಿರುವ ಎಲ್ಲ ಡೌಟ್ಗಳು ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಆಗಿದೆ. ಓಕೆ, ಇವತ್ತಿನ ಮನೀಸ್ ಹ್ಯಾಪಿನೆಸ್ ಬರೋಕ್ ಮುಂಚೆ ಏನು ನಿಮ್ಮ ಒಂದು ಗೋಲ್ಸ್ ಇಟ್ಕೊಂಡ್ ಬಂದಿದ್ರಿ? ಇವತ್ತು ಕ್ಲಾಸಿಂದ ಹೊರಗೆ ಹೋಗ್ತಿದ್ದೀರಾ, ಏನ್ ಅನಿಸ್ತಿದೆ ಎರಡರಲ್ಲಿ? ನನಗೆ ಚಿಕ್ಕ ಪುಟ್ಟ ವಿಷಯ, ಮಕ್ಕಳ ಹೊರಗಡೆ ಹೋದ್ರ ಭಯ ಬರುತ್ತೆ, ಮನೆಗೆ ಬರುತ್ತೆ, ಇಂಥವೆಲ್ಲ ಬರೀ ನೆಗೆಟಿವ್ ವಿಚಾರ ಆಯ್ತು. ಅದೆಲ್ಲ ನಂಗೆ ಧೈರ್ಯ ಬಂತು. ಈಗ ರಿಟರ್ನ್ ಹೋದ್ರೆ ಪಾಸಿಟಿವ್ ಆಗಿದ್ದೀರಾ, ನೆಗೆಟಿವ್ ಥಿಂಕ್ ಬಂದಿದ್ರಿ, ಈಗ ಪಾಸಿಟಿವ್ ಆಗಿದ್ದೀರಾ. ಹಾಗೆ ಈ ಮನೀಸ್ ಹ್ಯಾಪಿನೆಸ್ ಕಾರ್ಯಕ್ರಮ ತುಂಬಾ ಜನ ಹೇಳ್ತಾರೆ, ಅಂದ್ರೆ ಈ ಕ್ಲಾಸ್ ಹೋಗೋದು ವೇಸ್ಟ್, ದುಡ್ಡು ಬರಲ್ಲ, ಇದೆಲ್ಲ ಸುಳ್ಳು. ನೀವೀಗ ಒಂದು ವರ್ಷನ ಫಾಲೋ ಅಪ್ ಮಾಡಿ ಇವತ್ತು ಕ್ಲಾಸಿಗೆ ಬಂದಿದ್ದೀರಾ, ಇದ್ರ ಬಗ್ಗೆ ನೀವೇನು ಹೇಳಕ್ ಬಯಸ್ತೀರಾ? ಬರ್ಬೇಕು ಅನ್ಕೊಂಡಿದ್ದೀವಿ, ಆದ್ರೆ ಈಗ ನಮಗೆ ಟೈಮ್ ಸಿಕ್ತ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗ್ಲಿ. ಹಾಗೆ ಅಮ್ಮ, ನಿಮಗೆ ಇವತ್ತಿನ ಕ್ಲಾಸ್ ಬಗ್ಗೆ ಹೇಗೆ ಅನಿಸ್ತು? ನನ್ನ ಹೆಸರು ಶಾಂತಾ ಪಾಟೀಲ್, ಜುನ್ನೂರಿಂದ ಬಂದಿದ್ದೀನಿ. ಖುಷಿ ಆಯ್ತು, ಖುಷಿ ಆಗಿದೆ. ಸಲ ಬಂದದ್ದು ಎಲ್ಲ ಸರ್ಗೆ ಎಲ್ಲ ಖುಷಿ. ಇವತ್ತಿನ ಗುರುಗಳು ವರ್ಕ್ಶಾಪ್ ನ ಹೇಳ್ಕೊಟ್ಟಿರುವ ನಿಮಗೆ ತುಂಬಾ ಇಷ್ಟ ಆಗಿರೋ ಒಂದು ವಿಚಾರ ಹಂಚ್ಕೊಳ್ಬೋದು ನಮ್ಮ ಜೊತೆ? ನಾಚಿಕೆ ನಾವು ಮರ್ಯಾದೆ ಬಿಟ್ಟು ಇದನ್ನ ಮಾಡ್ಬೇಕಂದ್ರಲ್ಲ, ಹೌದು, ದುಡಿಬೇಕು, ದುಡ್ಡು ತಿನ್ಬೇಕಂತ ಹೇಳಿದ್ರಲ್ಲ, ಒಳ್ಳೇದು. ನಾವು ರೈತ ಮಾಡಿ ಅದ್ರೆಲ್ಲ ಸೇರ್ತೇವೆ. ಹಾಗೆ ಗುರುಗಳ ಆಶೀರ್ವಾದ ತಗೊಂಡ್ರ ಹೇಗೆ ಅನಿಸ್ತು ಫೀಲ್? ಗುರುಗಳ ಆಶೀರ್ವಾದ ಸಿಕ್ತು. ಹೇಗೆ ಅನಿಸ್ತು ನಿಮ್ಗೆ ಫೀಲ್? ಅದು ಅವರ ಮುಟ್ಟುವಾಗ ಒಂದು ವೈಬ್ರೇಷನ್ ಆ ಥರ ಎಲ್ಲ ಏನಾದ್ರು ಅನಿಸ್ತು? ಚಲೋ ಅನಿಸ್ತು. ಹಾಗೆ ಇವತ್ತಿನ ಈ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ನಿಮಗೆ ದುಡ್ಡು ಮಾಡೋದು ತುಂಬಾ ಕಷ್ಟ ಅನಿಸ್ತಿದೆಯಾ ಅಲ್ಲ ಈಜಿ ಅನಿಸ್ತಿದೆಯಾ? ಸೂಪರ್. ಯೂಟ್ಯೂಬ್ ನಾಗ ನೋಡ್ಕೋತ ಇದ್ದೀವಿ ನಾವು, ಆದ್ರೆ ಇಲ್ಲಿ ಬಾ ಖುಷಿಲೇ ಬಂದಿದ್ದೀವಿ, ಹಂಗ ಖುಷಿ ಸಿಕ್ಕಿದೆ. ಹಾಗೆ ಈ ಕ್ಯಾಮ್ರಾ ಮುಖಾಂತರ 840 ಕೋಟಿ ಜನ ನೋಡ್ತಿದ್ದಾರೆ ನಮ್ಮೆಲ್ಲ, ಅವರಿಗೆ ಏನ್ ಹೇಳಕ್ ಬಯಸ್ತಾರೆ ನೀವು? ಎಲ್ಲರೂ ಮಾಡ್ಬೇಕ್ರಿ ಕ್ಲಾಸ್, ಎಲ್ಲರೂ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಒಳ್ಳೇದಾಗ್ಲಿ ಕೇಳ್ಕೊಂತೀರಾ? ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಮಾಡ್ಬೇಕು. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು.